ध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेम प्रणयरचनाशीलवपुषे नमो शेषाम्नाजस्मृतिहृदयदीप्ताय हरदे येन प्रादुरभाविभूमिपरजे व्यस्तारिको सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमराजिसाधुनिकरश्चाकारि सन्मार्गकः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वैबाधिते नैवास्ति प्रतिपक्षजुक्तिरतुरं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञानं प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्यानदलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 113ನೆಯ ಸುಧಾಮೂಲ 113ನೆಯ ಸುಧಾಮೂಲ ಸಚ್ಚಿದಾದೇರ ಪರ್ಯಾಯ ಸಿದ್ಧ್ಯರ್ಥಂ ಮಾಜಿನಾಪಿ ಅಂಗೀಕಾರ್ಯೋ ವಿಶೇಷೋಯಂ. ಈಗ ನಾವು ಏನ್ ಒಪ್ಪಿದೀವಿ ವಿಶೇಷ ಅಂತ ಒಂದು ವಸ್ತುನ, ಅದೇ ವಸ್ತುವನ್ನ ಅವರು ಒಪ್ಪಬೇಕು. ಯಾವುದು? ಮಾಯಿನಾಪಿಹಿ, ಮಾಯಾವಾದಿಗಳು ಕೂಡ ಒಪ್ಪಬೇಕು ಅಂತ. ಅಂದ್ರೆ ಅದ್ವೈತ ದರ್ಶನದವರು, ಅದ್ವೈತಿಗಳು ಒಪ್ಪಬೇಕು ಅಂತ ಹೇಳಿದ್ದಾರೆ. ಯಾಕೆ ಒಪ್ಪಬೇಕು ಈ ವಿಶೇಷವನ್ನ ಅಂದ್ರೆ, ನಾವು ಒಪ್ಪುವಂತಹ ವಿಶೇಷವನ್ನ ಒಪ್ಪದೇ ಇದ್ರೆ ಆಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಈ ವೇದವಾಕ್ಯವನ್ನ ಕೂಡಿಸ್ಲಿಕ್ಕೆ ಬರಲ್ಲ ನಿಮ್ಗೆ ಅಂತ ಹೇಳ್ತೀವಿ. ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಈ ವಾಕ್ಯ ಏನು ಹೇಳ್ತಾ ಇದೆ ಅಂತಂದ್ರೆ, ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮ ದೇವರ ಪರಿಚಯವನ್ನ ಮಾಡ್ತಾ ಇದೆ. ಬ್ರಹ್ಮ ಹೇಗಿದ್ದಾನೆ? ಸತ್ಯಂ ಜ್ಞಾನಂ ಅನಂತಂ, ಅವನು ಸತ್ಯ ಬ್ರಹ್ಮ. ಹಾಗೆ ಜ್ಞಾನ, ಜ್ಞಾನ ಸ್ವರೂಪಿ. ಹಾಗೆ ಅನಂತಂ, ಅವನಿಗೆ ದೇಶತಃ ಕಾಲತಃ ಮಿತಿ ಇಲ್ಲ, ಗುಣತಃನು ಮಿತಿ ಇಲ್ಲ. ಹೀಗೆ ಅವನಿಗೆ ಇಂಥ ದೇಶದಲ್ಲಿ ಇದ್ದಾನೆ ಪರಮಾತ್ಮ, ಇಂಥ ದೇಶದಲ್ಲಿ ಇಲ್ಲ ಅಂತ ಹೇಳಿಕ್ ಬರಲ್ಲ. ಅಥವಾ ಇಂಥ ಕಾಲದಲ್ಲಿ ಮಾತ್ರ ಒಂದಿಷ್ಟು ಪರಮಾತ್ಮ ಇರ್ತಾನೆ, ಇಂಥ ಕಾಲದಲ್ಲಿ ಅವನು ಇರಲ್ಲ, ಇಲ್ಲ. ಅಥವಾ ಇಷ್ಟೇ ಗುಣಗಳಿದೆ, ಇನ್ನು ಕೆಲವು ಗುಣಗಳು ಅವನಲ್ಲಿ ಇಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಹಾಗಾದ್ರೆ ಎಲ್ಲ ರೀತಿಯಾದ ಗುಣಗಳು ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಆ ಪರಮಾತ್ಮ ಎಂದೆಂದಿಗೂ ಇರ್ತಾನೆ. ಹಾಗಾಗಿ ಅನಂತ ಅಂತ ಕರಿತೀವಿ. ಹಾಗೆ ಜ್ಞಾನ, ಅವನ ದೇಹ ನಮ್ಮ ತರಹ ದೇಹ ಅಲ್ಲ, ಒಂದು ದಿವಸ ನಾಶ ಆಗ್ಬಿಡತ್ತೆ. ಆದ್ರೆ ಅವನ ಜ್ಞಾನ, ಜ್ಞಾನ ಆನಂದವೇ ದೇಹ, ಅವನ ಪೂರ್ಣ ಜ್ಞಾನವೇ ಅವನ ದೇಹ, ಪೂರ್ಣ ಆನಂದವೇ ಅವನ ದೇಹ. ಇಂಥ ಜ್ಞಾನ ಸ್ವರೂಪಿ. ಮತ್ತೆ ಸತ್ಯ, ಸತ್ಯ ಅಂದ್ರೆ ಯಾವ ಪರಮಾತ್ಮನಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗತ್ತಲ್ಲ ಅದನ್ನೆಲ್ಲ ಯಾವ 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 ವ್ಯಕ್ತಿಯಿಂದ
ಈ ಜಗತ್ತಿಗೆ ಸತ್ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಆಗತ್ತೋ ಅಂಥವನಿಗೆ ಸತ್ಯ ಅಂತ ಕರೀತಾರೆ. ಹೀಗೆ ಅನೇಕ ಅರ್ಥ ಇದೆ. ಅಥವಾ ಸತ್ವ ಅಂದ್ರೆ ಯಾವುದೇ ದೋಷ ಇಲ್ಲದೆ ಇರೋನು ಅಂತ ಅರ್ಥ. ಅಂತೂ ಯಾವುದೇ ದೋಷ ಇಲ್ಲದೆ ಇರುವಂತ ಅವನು ಪರಮಾತ್ಮ. ಇಷ್ಟೆಲ್ಲ ಇದೆ ಈ ವೇದವಾಕ್ಯಗಳ ಅರ್ಥ. ಆದ್ರೆ ಈ ವೇದವಾಕ್ಯದಲ್ಲಿ ಬಳಸುವಂತ ಶಬ್ದ ನೋಡಿ, ಸತ್ಯಂ, ಸತ್ಯ ಅಂದ್ರೆ ಯಾರು? ಬ್ರಹ್ಮ, ಪರಮಾತ್ಮನೆ. ಜ್ಞಾನ ಅಂದ್ರೆ ಯಾರು? ಅದು ಬ್ರಹ್ಮನೇ. ಅನಂತ ಅಂದ್ರೆ ಯಾರು? ಅದು ಬ್ರಹ್ಮನೇ. ಹಾಗಾದ್ರೆ ಮೂರು ಶಬ್ದಗಳು ಯಾರನ್ನ ಹೇಳ್ತಾ ಇದೆ? ದೇವರನ್ನೇ ಹೇಳ್ತಾ ಇದೆ ಹೊರತು ದೇವರನ್ನ ಬಿಟ್ಟು ಇನ್ಯಾವುದೇ ಬೇರೆಯನ್ನ ಯಾವುದೇ ಶಬ್ದಗಳು ಹೇಳ್ತಾ ಇಲ್ಲ. ಇಷ್ಟಿದೆ. ಈಗ ಜಯತೀರ್ಥರ ವಿವರಣೆ ನೋಡೋಣ. ಯಾಕೆ ಈ ಮಾಯಾವಾದಿಗಳು ನಾವೊಪ್ಪೋ ವಿಶೇಷವನ್ನು ಅವ್ರು ಯಾಕೆ ಒಪ್ಬೇಕಾಗಿ ಬರ್ತಾ ಇದೆ ಅನ್ನೋದನ್ನು ವಿವರಿಸ್ತಾರೆ. ಏತದುಕ್ತಂ ಭವತಿ ಅಂತ. ಈ ಶ್ಲೋಕ ಆದ್ಮೇಲೆ ಒಂದು 3 ಲೈನ್ ವಿವರಣೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏತದುಕ್ತಂ ಭವತಿ ಅಂತ ಇದೆ. ಅಲ್ಲಿಂದ ನೋಡೋಣ. ಸಂತು ತಾವತ್ ಕ್ರಿಯಾದಿ ವಿಷಯಾಣಿ ವಾಕ್ಯಾನಿ ಅಸತ್ಯ ವಿಷಯಾಣಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ವಾಕ್ಯಗಳು ಕೂಡ ಸತ್ಯವಾದದ್ದನ್ನೇ ಹೇಳುತ್ತೆ ಅಂತ ಹೇಳಿಲ್ಲ. ಮಾಯಾವಾದಿಗಳು ಏನು ಒಪ್ಪಿದ್ದಾರೆ ಅಂದ್ರೆ ಕೆಲವು ವಾಕ್ಯ ಸತ್ಯವನ್ನ ಹೇಳುತ್ತೆ, ಕೆಲವು ವಾಕ್ಯ ಅಸತ್ಯವನ್ನ ಹೇಳುತ್ತೆ ಅಂತ ಒಪ್ಪಿದ್ದಾರೆ. ಅಂದ್ರೆ ವೇದವಾಕ್ಯನೂ ಕೂಡ ಸುಳ್ಳನ್ನ ತಿಳಿಸ್ತಾ ಇದೆ ಅಂತ ಒಪ್ಪಿದಾಗಾಯ್ತು. ಇದನ್ನ ಅದ್ವೈತಿಗಳೇ ಹೇಳೋದು. ಅಸತ್ಯ ವಿಷಯ ವಾಕ್ಯ, ಸತ್ಯ ವಿಷಯ ವಾಕ್ಯ. ಯಾಕೆಂದ್ರೆ ಅವರ ಪ್ರಕಾರ ಸತ್ಯ ಒಂದೇ ವಸ್ತು, ಅದು ಪರಬ್ರಹ್ಮ ಮಾತ್ರ, ದೇವರು ಮಾತ್ರ. ಆ ದೇವರನ್ನ ತಿಳಿಸುವಂತಹ ವಾಕ್ಯ ಆಗಿದ್ರೆ ಅದು ಸರಿಯಾದ ವಾಕ್ಯ, ಅದು ಸತ್ಯ ವಿಷಯ ವಾಕ್ಯ, ಸರಿಯಾಗಿದೆ ಅಂತ ಅರ್ಥ. ಯಾವಾಗ ಅದು ಜಗತ್ತಿನ ಬಗ್ಗೆನೋ, ಜಗತ್ತಿನ ಸೃಷ್ಟಿ ಬಗ್ಗೆನೋ, ಸಂಹಾರದ ಬಗ್ಗೆನೋ, ಈ ತರ ಕ್ರಿಯೆಗಳ ಬಗ್ಗೆ ತಿಳಿಸ್ತಾ ಹೋಯ್ತು ಅಂದ್ರೆ ಅಂಥ ವಾಕ್ಯಗಳನ್ನ ಅಸತ್ಯ ವಿಷಯ ಅಂತ ಕರಿತೀವಿ. ಯಾಕೆ? ಅಸತ್ಯ, ಇಲ್ಲದೇ ಇರೋ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾ ಇದೆ ವೇದವಾಕ್ಯ. ಆದ್ರಿಂದ ಅಂಥ ವೇದವಾಕ್ಯಗಳು ಅಸತ್ಯ ವಿಷಯಕವಾದ ವಾಕ್ಯ, ಅಂದ್ರೆ ಅಸತ್ಯದ ಬಗ್ಗೆ ಹೇಳಲಿಕ್ಕೆ ಹೊರಟಿರುವಂತಹ ವಾಕ್ಯ. ಸತ್ಯದ ಬಗ್ಗೆ ಹೇಳಲಿಕ್ಕೆ ಹೊರಟಿರುವಂತಹ ವಾಕ್ಯ ಅಂದ್ರೆ ಅದು ಕೆಲವು ಮಾತ್ರ, ಅದು ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಇದೆಲ್ಲ ದೇವರ ಬಗ್ಗೆ ಹೊರಟಿರುವಂತಹ ವಾಕ್ಯ. ಈಗ ಈ ವಾಕ್ಯಕ್ಕೆ ಏನ್ ಅರ್ಥ ಹೇಳ್ತಾರೆ ನೋಡೋಣ ಅದ್ವೈತಿಗಳು. ಅದ್ವೈತಿಗಳ ಪ್ರಕಾರ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವೇದವಾಕ್ಯ ಅಖಂಡಾರ್ಥನಿಷ್ಠ ಅಂತ ಒಪ್ಪಿದ್ದಾರೆ. ತುಂಬಾ ದೊಡ್ಡ ಚರ್ಚೆ ಶಾಸ್ತ್ರಗಳಲ್ಲಿ ಅಖಂಡಾರ್ಥವಾದ ಅಂತ ನಮ್ಗೆ ತತ್ವೋದ್ಯೋತ ಗ್ರಂಥದಲ್ಲಿ ಬರುತ್ತೆ. ತತ್ವೋದ್ಯೋತ, ಆ ತತ್ವೋದ್ಯೋತ ಟೀಕೆ, ಜಯತೀರ್ಥರ ಟೀಕೆ ಅದ್ಭುತವಾಗಿದೆ. ತತ್ವೋದ್ಯೋತ ಗ್ರಂಥಕ್ಕೆ, ಆಚಾರ್ಯರ ಗ್ರಂಥಕ್ಕೆ. ಆ ತತ್ವೋದ್ಯೋತಲ್ಲಾಗಬಹುದು, ಸುಧಾದಲ್ಲಿ ಮೊದಲನೇ ಭಾಗಗಳಲ್ಲೂ ಕೂಡ ಬರುತ್ತೆ. ಅಖಂಡಾರ್ಥವಾದ ಅಂತ ತುಂಬಾ ಕಠಿಣವಾದ ವಾದ. ಈ ಅಖಂಡಾರ್ಥವಾದತ್ವವನ್ನು ತುಂಬಾ ಬೆಳೆಸ್ಕೊಂಡು ಹೋಗಿದ್ದಾರೆ, ತುಂಬಾ ವಿಶದವಾಗಿ ಹೇಳ್ತಾ ಹೋಗಿದ್ದಾರೆ. ಅದು ಚಿಕ್ಕದಾಗಿ ನಮಗೆ ಅನಿಸುತ್ತೆ, ಆದ್ರೆ ಅದರ ಬಗ್ಗೆ ತುಂಬಾ ಇತ್ತೀಚಿನ ಪಂಡಿತರು ಕೂಡ, ಇತ್ತೀಚಿನ ಪಂಡಿತರಿಂದ ಟಿಪ್ಪಣಿಕಾರರು ಹೇಳ್ತಾ ಇರೋದು. ನ್ಯಾಯಸುಧಾ ಟಿಪ್ಪಣಿ ಬರೆದ ಇತ್ತೀಚೆಗೆ ಸಮೀಪದ ಕಾಲದ ಇಲ್ಲಿರುವಂತಹ ಪಂಡಿತರುಗಳು ಕೂಡ ಅಲ್ಲಿವರೆಗೂ ಈ ಅಖಂಡಾರ್ಥವಾದದ ಬಗ್ಗೆ ತುಂಬಾ ಬೆಳೆದು ಹೋಗಿದೆ ವಿಷಯಗಳು, ಚರ್ಚೆಗಳು. ಅಂತ ಅಖಂಡಾರ್ಥ ಪರ ಅಂತ ಒಪ್ಪಿದ್ದಾರೆ. ಅಂದ್ರೆ ಸತ್ಯಜ್ಞಾನವನಂತಂ ಬ್ರಹ್ಮ ಅನ್ನೋ ವಾಕ್ಯ ಕೇಳಿದ್ರೆ ಅಖಂಡ ಅರ್ಥ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಅಖಂಡವಾದ ಅರ್ಥನೇ ಆ ವಾಕ್ಯಕ್ಕೆ. ಏನಿದು ಅಖಂಡವಾದ ಅರ್ಥ ಅಂದ್ರೆ ನೋಡಿ, ಖಂಡ ಅಂದ್ರೆ ಬಿಡಿಸಿ ಬಿಡಿಸಿ ಹೇಳಲಿಕ್ ಬಂದ್ರೆ ಒಂದು ವಸ್ತುವನ್ನ, ಅದನ್ನ ಖಂಡಾರ್ಥ ಅಂತ ಕರಿತೀವಿ. ನಾವೆಲ್ಲ ರಾಯರು ಬರೆದ ಖಂಡಾರ್ಥ ನಮ್ಗೆ ಹೇಳ್ತೀವಿ. ಉಪನಿಷತ್ಗಳಿಗೆ ಖಂಡಾರ್ಥ ಬರ್ದಿದ್ದಾರೆ ರಾಯರು. ಏನ್ ಖಂಡಾರ್ಥ ಅಂದ್ರೆ ಪ್ರತಿಯೊಂದು ಪದಗಳೇನಿದೆ ಅದನ್ನ ಬಿಡಿಸಿ ಬಿಡಿಸಿ ಆ ಖಂಡಗಳು, ಉಪನಿಷತ್ ಖಂಡಗಳನ್ನ ಬಿಡಿಸಿ ಬಿಡಿಸಿ ಅದಕ್ಕೆ ಅರ್ಥ ಹೇಳಿದ್ದಾರೆ. ಇದು ಖಂಡಾರ್ಥ, ನಾವು ಗೊತ್ತಿರುತ್ತೆ. ಈಗ ಬ್ರಹ್ಮ ಸಖಂಡನೋ ಅಖಂಡನೋ ಅಂತ ಒಂದು ಪ್ರಶ್ನೆ. ಬ್ರಹ್ಮನಲ್ಲಿ ಭಾಗಗಳಿದೆಯೋ ಇಲ್ವೋ, ಖಂಡ ಇದೆಯೋ ಅಖಂಡನಾಗಿದಾನೋ ಅಂತ ಪ್ರಶ್ನೆ. ಈಗ ನಮ್ಮಲ್ಲಿ ಖಂಡ ಇದೆ, ಕೈ, ಕಾಲು, ಮೂಗು ಎಲ್ಲ ವಿಭಾಗ ಮಾಡ್ಲಿಕ್ಕೆ ಬರುತ್ತೆ. ನಮ್ಮಲ್ಲಿ ದುಷ್ಟ ಗುಣಗಳು, ಒಳ್ಳೆ ಗುಣಗಳು ಎಲ್ಲ ವಿಭಾಗ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ಖಂಡ ಪದಾರ್ಥ ನಾವೆಲ್ಲ. ಬ್ರಹ್ಮ ಹಾಗಲ್ಲ, ಅವನ ಅಖಂಡ ಪದಾರ್ಥ. ಅದ್ರಲ್ಲಿ ಯಾವುದೇ ಒಂದು ವಿಭಾಗ ಅಂತ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವನಲ್ಲಿ ಯಾವುದೇ ಧರ್ಮನೇ ಇಲ್ಲ. ಧರ್ಮ ಇದ್ದಿದ್ರೆ, ಏನೋ ಒಂದು ಕ್ರಿಯೆ ಇದ್ದಿದ್ರೆ ಆಗ ಆ ಕ್ರಿಯೆಯಿಂದ ಕೂಡಿರೋನು ದೇವರು, ಆ ಗುಣಗಳಿಂದ ಕೂಡಿರೋನು ದೇವರು ಅಂತ ಹೇಳ್ಬೋದು. ಆದ್ರೆ ಅಖಂಡ ಅರ್ಥ ಅಂದ್ರೆ ಯಾವುದೇ ಧರ್ಮ ಇಲ್ಲದೆ ಇರುವಂತ ಬ್ರಹ್ಮ, ನಿರ್ಧರ್ಮಕ ಅಂತ ಅರ್ಥ. ಯಾವುದೇ ಧರ್ಮ ಇಲ್ಲದೆ ಇರುವಂತ ಬ್ರಹ್ಮನೇನಿದ್ದಾನೆ ಅವನನ್ನೇ ಅಖಂಡಾರ್ಥ ಅಂತ ಕರೀತಾರೆ. ಹಾಗಾದೇನ ಅಭಿಪ್ರಾಯ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವಾಕ್ಯ ಅಖಂಡಾರ್ಥವನ್ನ ಹೇಳ್ತಾ ಇದೆ ಅಂದ್ರೇನರ್ಥ? ಯಾವುದೇ ಧರ್ಮ ಇಲ್ಲದೆ ಇರೋ, ಯಾವುದೇ ಗುಣ, ಯಾವುದೇ ಕ್ರಿಯೆ ಏನೂ ಇಲ್ಲ, ಏನೂ ಇಲ್ಲದೆ ಇರುವಂತ ಒಬ್ಬ ಬ್ರಹ್ಮನೇನಿದ್ದಾನೆ ಆ ಬ್ರಹ್ಮನನ್ನ ಹೇಳ್ತಾ ಇದೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವಾಕ್ಯ.
ನಮ್ಗ ಅನ್ಸತ್ತೆ ಏನೂ ಇಲ್ಲ ಇಲ್ಲ ಅಂತ ಹೇಳಿ ಇದೆ ಅಂತ ಒಪ್ಕೊಂಡಿದ್ದೀರಲ್ಲ. ಯಾಕೆ? ಸತ್ಯಂ, ಜ್ಞಾನಂ, ಅನಂತಂ ಏನ್ ಅರ್ಥ ಅದಕ್ಕೆ? ದೋಷಗಳಿಲ್ಲ, ಜ್ಞಾನ ಇದೆ, ಮತ್ತೆ ದೇಶತಃ ಕಾಲತಃ ಮಿತಿ ಇಲ್ಲ, ಎಲ್ಲ ಒಪ್ಪಿದೀವಲ್ಲ. ಇಷ್ಟೆಲ್ಲ ಒಪ್ಪಿಕೊಂಡು ಏನು ಬ್ರಹ್ಮನಲ್ಲಿಲ್ಲ ಅಂದ್ರೆ ಇದು ಹೇಗ್ ಸಾಧ್ಯ ಅಂದ್ರೆ ಅದು ಸುಮ್ಮನೆ ಹೇಳಿರೋದಷ್ಟೇ, ಅದಕ್ಕೆಲ್ಲ ಬೇರೆ ಅರ್ಥ ಇದೆ. ಅದರ ಮುಂದೆ ಕೂಡ ವಿವರಿಸ್ತಾರೆ. ಸತ್ಯ ಅಂದ್ರೆ ಅಸತ್ಯ ಅಲ್ಲ ಅಂತ, ಜ್ಞಾನ ಅಂದ್ರೆ ಅಜ್ಞಾನ ಅಲ್ಲ, ಅಜ್ಞಾನ ಇಲ್ಲ ಅಂತ ಅರ್ಥ. ಇನ್ನು ಅನಂತಂ ಅಂದ್ರೆ ಅಂತ್ಯ ಇಲ್ಲ ಅಂತ ಅರ್ಥ. ಇಲ್ಲ ಅಂತ ಅರ್ಥ ಅಷ್ಟೇ ಹೊರತು ಇದೆ ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ ಅದ್ವೈತಿಗಳು ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ಅದಿರ್ಲಿ, ಅದನ್ನ ಏನಾಯ್ತು, ಈಗ ಬ್ರಹ್ಮನನ್ನೇ ಹೇಳ್ತಾರೆ ತಿಳ್ಕೊಳ್ಳೋಣ. ಯಾವುದೇ ಧರ್ಮ ಇಲ್ಲದೆ ಇರುವಂತ ಒಬ್ಬ ದೇವರನ್ನ, ಬ್ರಹ್ಮನನ್ನ ಹೇಳ್ತಾ ಇದೆ. ಯಾವ ವಾಕ್ಯ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ವಾಕ್ಯ ಹೇಳ್ತಾ ಇದೆ ಅಂತ. ಆಗ ದೋಷ ಕೊಡ್ತಾರೆ. ಆಗ ಸತ್ಯ ಜ್ಞಾನಾದಿಪದಾನ ಏಕಾರ್ಥತ್ವೇನ ಪರ್ಯಾಯತ್ವಂ ಸ್ಯಾತ್. ಹಾಗೇನಾಯ್ತು? ಪರ್ಯಾಯ ಶಬ್ದ ಆಗೋಯ್ತು. ಅಂದ್ರೆ ಅಮರಕೋಶ ಓದ್ದಾಗ ಆಯ್ತು ಅಂತ ಆಯ್ತು. ಅಮರಕೋಶ, ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಅಮರಕೋಶ ಓದ್ತಾ ಇರ್ತೀವಿ. ಏನಂತ? ಸ್ವಾಂತಂ ಹನ್ಮಾನಸಂ ಮನಃ, ಮನಸ್ಸಿಗೆ ಸ್ವಾಂತ, ಅದಕ್ಕೆ ಮಾನಸ, ಮನಸ್ಸು, ಈಗ ಬೇಕಾದಷ್ಟು ಪದ ಇದೆ ಮನಸ್ಸನ್ನು ಹೇಳಲಿಕ್ಕೆ. ಹಾಗೆ ಪ್ರತಿಯೊಂದು ವಿಷ್ಣುವನ್ನ ಹೇಳಲಿಕ್ಕೆ ಬೇಕಾದಷ್ಟು ಶಬ್ದ ಇದೆ. ಪರ್ಯಾಯ ಶಬ್ದ ಅಂದ್ರೆ ಒಂದೇ ಅರ್ಥವನ್ನ ಕೊಡುವಂತ ಅನೇಕ ಶಬ್ದ. ದೇವರನ್ನ ಹೇಳಿಕ್ ಬೇಕಾದಷ್ಟು ಶಬ್ದ ಇದೆ, ನಮ್ಮನ್ನ ಹೇಳಿಕ್ ಬೇಕಾದಷ್ಟು ಶಬ್ದ, ಪುಸ್ತಕ ಹೇಳಿಕ್ ಬೇಕಾದಷ್ಟು ಶಬ್ದ, ಅದನ್ನೆಲ್ಲ ಕೋಶದಲ್ಲಿ ಹಾಕಿರ್ತಾರೆ, ಅಮರಕೋಶ. ಆ ಅಮರಕೋಶದಲ್ಲಿ ಶ್ಲೋಕಗಳನ್ನ ಬರೀತಾ ಏನ್ ಮಾಡ್ತಾರೆ? ಒಂದೇ ವಿಷ್ಣುವಿನ ಬಗ್ಗೆ ಇರೋ 100 ಹೆಸರು ಹೇಳ್ತಾರೆ, 100 ಪರ್ಯಾಯ ಶಬ್ದ. ಶಿವನ ಬಗ್ಗೆ ಬಂದ್ರೆ ಅದಕ್ಕೊಂದಿಷ್ಟು ಶಬ್ದಗಳನ್ನ ಹಾಕ್ತಾರೆ. ವಾಸ್ತವಿಕವಾಗಿ ಆ ಶಬ್ದ ಹಾಕಿದಕ್ಕೆ ಏನು ಉಪಯೋಗ ಏನು? ಜೊತೆಗೆ ಬಳಸ್ತಾರೆ ಪರ್ಯಾಯ ಶಬ್ದಗಳನ್ನ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಹೇಳ್ತಾರೆ, ಒಂದು ವಾಕ್ಯ ಆದ್ರೆ ಅದು ಕೋಶ ಸರಿ. ಒಂದು ವಾಕ್ಯವನ್ನ ನಾವು ಬಳಸ್ಬೇಕು ಅಂದ್ರೆ ಎಲ್ಲಾದ್ರೂ ಲೋಕದಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಮಾತನಾಡಬೇಕಾದ್ರೆ ಒಂದೇ ವಾಕ್ಯದಲ್ಲಿ ಸಂಸ್ಕೃತದಲ್ಲಿ 2 ಪರ್ಯಾಯ ಶಬ್ದ ಹಾಕೋಂಗಿಲ್ಲ ಒಂದೇ ವಾಕ್ಯದಲ್ಲಿ. ಅಂದ್ರೆ ಘಟಃ ಕಲಶಃ ಅಂತ ಒಂದೇ ವಾಕ್ಯದಲ್ಲಿ ಹಾಕೋಂಗಿಲ್ಲ. ಘಟ ಅಂದ್ರೂ ಒಂದೇ, ಕಲಶ ಅಂದ್ರೂ ಒಂದೇ, ಒಂದೇ ವಾಕ್ಯದಲ್ಲಿ ಹಾಕೋಂಗಿಲ್ಲ, ಅದು ಬೇರೆ ಬೇರೆ ವಾಕ್ಯದಲ್ಲಿ ಹಾಕ್ಬೇಕು. ಘಟಃ ಸುಂದರಃ ವರ್ತತೆ, ಘಟ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿದೆ, ಕೊಡಿಕೆ. ಆಮೇಲೆ ಕಲಶೆ ಜಲಂ ಆಪೂರ್ಯ ತದಾತು, ಕಲಶದಲ್ಲಿ ನೀರನ್ನು ತುಂಬಿ ನನಗ್ ಕೊಡು ಅಂತ ಬೇರೆ ವಾಕ್ಯದಲ್ಲಿ ಹಾಕ್ಬೇಕು. ಒಂದೇ ವಾಕ್ಯದಲ್ಲಿ ಘಟ ಕಲಶ ಅನ್ನೋ ಒಂದೇ ಅರ್ಥ ಕೊಡುವಂತ 2 ಶಬ್ದವನ್ನ ಬಳಸೋ ಹಾಗಿಲ್ಲ, ಇದು ಶಾಸ್ತ್ರದ ನಿಯಮ. ಆದ್ರೆ ಇಲ್ಲ ಅದೇ ರೀತಿ ಆಯ್ತು ಸಮಸ್ಯೆ. ಏನಾಯ್ತು? ಸತ್ಯ ಜ್ಞಾನಾದಿಪದಾರಂ ಏಕಾರ್ಥತ್ವೇನ. ನಾವು ಅದ್ವೈತಿಗಳ ಬಳಿ ಪ್ರಶ್ನೆ ಕೇಳಿದ್ರೆ, ನೋಡಿ ನೀವು ಸತ್ಯ ಪದಕ್ಕೆ ಏನ್ ಅರ್ಥ ಹೇಳ್ತೀರಿ? ಎಲ್ಲ ಹೇಳಿದ್ರಿ, ಅಖಂಡಾರ್ಥ ಪದ, ಯಾವುದೇ ಧರ್ಮ ಇಲ್ದೇನೋ ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ಹೊರಟಿದೆ ವಾಕ್ಯ ಅಂತ ಹೇಳಿದ್ರಿ. ನಮ್ಮ ಪ್ರಶ್ನೆ ಎಷ್ಟು? ಒಟ್ಟು 3 ಪದ ಇದೆ, ಸತ್ಯ ಜ್ಞಾನ ಅನಂತ 3 ಪದ ಇದೆ. ಈ 3 ಪದ ಯಾರ ಬಗ್ಗೆ ಹೇಳ್ತಾ ಇದೆ ಅಷ್ಟು ತಿಳಿಸ್ಕೊಡಿ. ಸತ್ಯ ಪದ ಯಾರ ಬಗ್ಗೆ ಹೇಳ್ತಾ ಇದೆ? ಅದಕ್ಕೇನ್ ಹೇಳ್ತಾರೆ? ಯಾವುದೇ ಧರ್ಮ ಇಲ್ದೇನೋ ಬ್ರಹ್ಮನ ಬಗ್ಗೆ ಹೇಳ್ತಾ ಇದೆ, ಸರಿ. ಜ್ಞಾನ ಪದಕ್ಕೆ ಬಂದ, ಜ್ಞಾನ ಪದ ಯಾರನ್ನ ಹೇಳ್ತಾ ಇದೆ? ಯಾವುದೇ ಧರ್ಮ ಇಲ್ದೇನೋ ದೇವರನ್ನ ಹೇಳ್ತಾ ಇದೆ, ಸರಿ. ಮೂರನೇದು ಅನಂತ, ಅನಂತ ಪದ ಯಾರನ್ನ ಹೇಳ್ತಾ ಇದೆ? ಯಾವುದೇ ಧರ್ಮ ಇಲ್ದೇನೋ ಭಗವಂತನ ಹೇಳ್ತಾ ಇದೆ. ಮತ್ ಹಾಗಾದ್ರೆ 3 ಪದಕ್ಕೆ ಏನರ್ಥ? ಯಾವುದೇ ಧರ್ಮ ಇಲ್ದೇನೋ ದೇವರು ಅಂತ ಅರ್ಥ ಅಷ್ಟೇ. ನಿರ್ಧರ್ಮಕನಾದ ಬ್ರಹ್ಮ ಅಂತ ಅರ್ಥ 3 ಪದಕ್ಕೆ. ಹಾಗಾದ್ರೆ 3 ಪದವನ್ನು ಏನಂತ ಕರಿತೀವಿ? ಪರ್ಯಾಯ ಪದ ಅಂತ ಕರಿತೀವಿ. ಯಾಕೆ? ಸತ್ಯ ಹೇಳಿದ್ದು ಅವನನ್ನೇ, ಜ್ಞಾನ ಹೇಳಿದ್ದು ಅವನನ್ನೇ, ಮತ್ತೆ ಅನಂತ ಹೇಳಿದ್ದು ಅವನನ್ನೇ. ಎಲ್ಲಾ ಶಬ್ದ ಅವನನ್ನೇ ಹೇಳ್ತಾರೆ, ಮತ್ ಪರ್ಯಾಯ ಶಬ್ದ ಆಯ್ತು. ಯಾವಾಗ ಪರ್ಯಾಯ ಶಬ್ದ ಆಯ್ತೋ ಆಗ ಒಂದೇ ವಾಕ್ಯದಲ್ಲಿ ಸಹ ಪ್ರಯೋಗ, ಜೊತೆಗೆ ಬಳಸೋ ಹಾಗಿಲ್ಲ ಅಂತ ಇದೆ. ನಚ ತತ್ಯುಕ್ತಂ, ಅದು ಸರಿ ಇಲ್ಲ. ಯಾಕೆ? ಸಹ ಪ್ರಯೋಗ ದರ್ಶನ, ಇದೆಲ್ಲ ಒಟ್ಟೊಟ್ಟಿಗೆ ಹಾಕಿದ್ದಾರೆ, ಸತ್ಯ ಜ್ಞಾನ ಅನಂತ ಅಂತ ಒಟ್ಟಿಗೆ ಹಾಕಿದ್ದಾರೆ. ನೀವು ವೇದವಾಕ್ಯವನ್ನೇ ಸರಿ ಅಲ್ಲ ಅಂತ ಮಾಡೋ ಹಾಗಿಲ್ಲ. ವೇದವಾಕ್ಯ ಸರಿಗಿದೆ, ಹಾಗಾದ್ರೆ ವೇದವಾಕ್ಯ ಸರಿ ಇದೆ ಅಂತ ಆಗ್ಬೇಕು ಅಂದ್ರೆ ಇದ್ಯಾವುದು ಪರ್ಯಾಯ ಶಬ್ದ ಅಲ್ಲ ಅಂತ ಆಗ್ಬೇಕು. ಅಂದ್ರೆ ಸತ್ಯ ಯಾವ ಅರ್ಥವನ್ನು ಹೇಳ್ತಾ ಇದೆಯೋ ಜ್ಞಾನ ಆ ಅರ್ಥವನ್ನು ತಿಳಿಸ್ತಾ ಇಲ್ಲ, ಜ್ಞಾನ ಯಾವ ಅರ್ಥವನ್ನು ತಿಳಿಸ್ತಾ ಇದೆಯೋ ಯಾವ ಶಬ್ದ ಜ್ಞಾನ ಶಬ್ದ ಅದನ್ನ ಅನಂತ ಶಬ್ದ ತಿಳಿಸ್ತಾ ಇಲ್ಲ ಅಂತ ಹೀಗೆ ಒಪ್ಲೇಬೇಕು. ಈಗ ಒಪ್ಪದೇ ಇದ್ದರೆ ಆಗ ಜೊತೆಗೆ ಸತ್ಯ ಜ್ಞಾನ ಅನಂತ ಪದಗಳನ್ನ ಬಳಸಿದ್ದು ಸರಿ ಇಲ್ಲ, ತಪ್ಪಾಗತ್ತೆ. ಅದಕ್ಕೆ ಹೇಳ್ತಾರೆ, ಇಲ್ಲ ನಚ ಭೇದ, ಸತ್ಯ ಅಂದ್ರೆ ಬೇರೆ ಯಾವನೋ ಒಬ್ಬ, ಜ್ಞಾನ ಬೇರೆ, ಜ್ಞಾನ ಅಂದ್ರೆ ಇನ್ಯಾರೋ ಬಗ್ಗೆ ಹೇಳಿದ್ದು, ಅನಂತ ಅಂದ್ರೆ ಆ ಪದನೇ ಇನ್ಯಾರ್ದೋ ಬಗ್ಗೆ ಹೇಳಿದ್ದು. ಅಂದ್ರೆ ಭೇದವನ್ನ ಹೀಗೆ ಒಪ್ಕೊಳ್ಬೇಡಿ. ಅದಕ್ಕೆ ಹೇಳ್ತಾರೆ, ಇಲ್ಲ ಸತ್ಯ ಹೇಳಿದ್ದು ಭಗವಂತನನ್ನೇ, ಜ್ಞಾನ ಹೇಳಿದ್ದು ಭಗವಂತನನ್ನೇ, ಅನಂತ ಹೇಳಿದ್ದು ಭಗವಂತನ. ಆದ್ರೆ ಭಗವಂತ ಒಬ್ಬನೇ ಅಲ್ಲ, ಬೇರೆ ಬೇರೆ ಭಗವಂತ. ಭೇದವನ್ನು ಒಪ್ತೀವಿ ಅಂದ್ರೆ ಅದ್ ತಪ್ಪು. ಯಾಕೆ?
ಏಕಮೇವಾದ್ವಿತೀಯಂ ಬ್ರಹ್ಮ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನೋ ವೇದ ವಾಕ್ಯದಲ್ಲಿ ಏನಂತಿದೆ, ಇರೋ ದೇವರು ಒಬ್ಬನೇ ಅಷ್ಟೇ. ಆ ಒಬ್ಬನೇ ದೇವರಿಗೆ ಅನೇಕ ರೂಪ ಒಪ್ಪಿ ಹೊರತು ಇರೋದೆಲ್ಲ ಅನೇಕ ದೇವರು ಅಂತ ಹೇಳ್ಬೇಡಿ. ಆ ಸರ್ವೋತ್ತಮ ತತ್ವ ಒಂದೇ ಒಂದು ತತ್ವ ಅಷ್ಟೇ. ಅದ್ ಯಾರು ಬೇಕಾರಲ್ಲ, ಅತೀಂದ್ರಿಯವಾದ ಶಕ್ತಿ ಅದು ಒಂದೇ, ಆ ಮುಖ್ಯವಾದ ಎಲ್ಲಾ ಶಕ್ತಿಯನ್ನು ಪಡೆದಿರೋದು ಅಂತ ಸರ್ವೋತ್ತಮನಾದ ಆ ಪರಮಾತ್ಮ ಏನಿದ್ದಾನೆ ಅವನೊಬ್ಬನೇ ಇರೋದು, ಅನೇಕ ರೂಪಗಳನ್ನು ಧರಿಸ್ಕೊಂಡು. ಅವನ ರೂಪಗಳಲ್ಲಿ ಯಾವತ್ತೂ ಬೇರೆ ಇಲ್ಲ. ನೀವ್ ಹೇಳಿದ್ರೆ ಸತ್ಯ ಅಂದ್ರೆ ಬೇರೆ, ಜ್ಞಾನ ಅಂದ್ರೆ ಬೇರೆ, ಅನಂತ ಅಂದ್ರೆ ಬೇರೆ, ತಪ್ಪು. ಭೇದ ಇಲ್ವೇ ಇಲ್ಲ, ಅದೆಲ್ಲ ಒಂದೇ. ಅಭೇದ ಅಂತ ಒಪ್ಪಿದ್ರೆ ಸಮಸ್ಯೆ ಶುದ್ಧ. ಅದನ್ನ ಏನ್ ಹೇಳ್ಬೇಕು, ಸತ್ಯನಾಗಿದ್ರು ಅವನು ಜ್ಞಾನ ಅಲ್ಲ, ಜ್ಞಾನ ಆಗಿದ್ರು ಅವನು ಅನಂತ ಅಲ್ಲ, ಅನಂತನಾಗಿದ್ರು ಸತ್ಯನಲ್ಲ. ಭೇದ ಹೇಳಬೇಕು, ಹೇಗೆ ಹೇಳೋದು ಅಂತ ನೋಡಿ. ನಾವಾಗ್ಲೇ ಉಪಾಯ ಹೇಳಿದ್ವಿ. ನೀರು ಬೇರೆ ಅಲ್ಲ, ನೀರಿನ ಅಲೆಗಳು ಬೇರೆ ಅಲ್ಲ, ನೀರಿನ ನೊರೆ ಬೇರೆ ಅಲ್ಲ, ನೀರಿನ ಸುಳಿ ಆ ಸುಳಿಯೂ ಬೇರೆ ಅಲ್ಲ. ಆದ್ರೆ ಇದು ಸುಳಿ, ಇದು ಅಲೆಗಳು, ಇದು ನೊರೆ, ಈ ತರ ಎಲ್ಲ ಬೇರೆ 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 ತರ ವ್ಯವಹಾರ ಮಾಡ್ತೀವಿ. ಹಾಗಾದ್ರೆ ಭೇದ ಏನಿಲ್ಲ, ಅವೆಲ್ಲ ಒಂದೇ. ಒಂದೇ ಆದ್ರೂ ಕೂಡ ಸುಳಿಯೇ ಬೇರೆ, ಅಲೆಗಳು ಬಂದು ನೊರೆ ಬಂದು ಹೀಗೆಲ್ಲ ನಾವು ಬಳಸ್ತಾ ಹೋಗ್ತೀವಿ. ಹೀಗೆಲ್ಲ ಬಳಸಿದ್ರೆ ಏನರ್ಥ, ಅದೊಂದು ವಿಶೇಷ ಇದೆ ಅಂತ ಅರ್ಥ. ಆದ್ರೆ ಆ ವಸ್ತುವಿನಲ್ಲೇ ಒಂದು ಸಹಜ ಗುಣ ಇದೆ. ಆ ಗುಣದಿಂದ ಏನಾಗುತ್ತೆ, ಅದು ಬೇರೆ ಬೇರೆ ಅನ್ನೋ ವ್ಯವಹಾರಕ್ಕೆ ಕಾರಣ ಆಗುತ್ತೆ. ನಿಜವಾಗ ಬೇರೆ ಇಲ್ಲ, ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಅಲ್ಲದೆ ಹೋದ್ರು ಕೂಡ ಇದು ಅಲೆ, ಇದು ಹೀಗೆ ಅನ್ನೋ ಭೇದ ವ್ಯವಹಾರ, ಭೇದ ಇದೆ ಅಂತ ನಾವು ಮಾತನಾಡ್ಲಿಕ್ಕೆ ಒಂದು ಕಾರಣ ಆಗ್ಬಿಡುತ್ತೆ. ಈಗ ಹಾವಿದೆ, ಹಾವು ಸುತ್ತಾಕೊಳ್ತು ಅಹಿಕುಂಡಲ, ಅಧಿಕರಣದಲ್ಲಿ ನಾವು ಕೇಳಿದೀವಿ. ಅಹಿಕುಂಡಲಾಧಿಕರಣ ಅಂದ್ರೆ ಯಾವುದು, ಇದೇ ಅಧಿಕರಣನೇ, ಉಭಯ ವ್ಯಪದೇಶಾಧಿಕರಣ. ಅಹಿಕುಂಡಲಾಧಿಕರಣದ ಬಗ್ಗೆ ವಿವರಣೆಗೂ ಕೂಡ ಬರುತ್ತೆ ನಮ್ಗೆ. ಅಹಿಕುಂಡಲ ಅಂದ್ರೆ ಏನು ಅಂತ ಬರುತ್ತೆ ಅಲ್ಲಿ. ಅಂತೂ ಅಹಿಕುಂಡಲ ಅಂದ್ರೆ ಏನು, ಸರ್ಪ ತಾನು ಹಾವು ಅದು ಹೋಗ್ತಾ ಇದೆ, ಸಂಚಾರ ಮಾಡ್ತಾ ಇದೆ ಹಾವು. ಆ ಸಂಚಾರ ಮಾಡ್ತಾ ಇರಬೇಕಾದ್ರೆ ಹಾವು ಅದು ಒಂದ್ ಕಡೆ ಸುತ್ತಾಕೊಡುತ್ತೆ, ತನ್ನ ದೇಹವನ್ನು ಸುತ್ತಾಕೊಡುತ್ತೆ. ಸುತ್ತಾಕೊಂಡ್ಮೇಲೆ ಅದು ಹಾವೋ ಅಲ್ವೋ ಯಾವ್ದಾರ ಸಂಶಯ ಬರುತ್ತೆ, ಅದು ಹಾವೇ. ಮತ್ತೇನದು, ಹಾವಿನ ಆಕಾರ, ಹಾವು ಹಾಗೆ ಸುತ್ತಾಕೊಂಡಿದೆ ಅಷ್ಟೇ. ಹಾಗಾದ್ರೆ ಸುತ್ತಾಕೊಂಡಿರೋ ಆಕಾರ ಅದು ಬೇರೆ ಅಲ್ಲ, ಹಾವು ಬೇರೆ ಅಲ್ಲ ವಸ್ತುತಃ. ಅದ್ರ ನಾವೇನ್ ಹೇಳ್ತೀವಿ, ಉದ್ದಕ್ಕಿರೋ ಹಾವು, ಸುತ್ತಾಕೊಂಡಿರೋ ಹಾವು ಅಂತ ಹೇಳ್ತೀವಿ. ಅದೇ ಹಾವೇ, ಬೇರೆ ಬಗ್ಗೆ ಏನಿಲ್ಲ, ಅದೇ ಹಾವೇ. ನಾವು ಈಗ ಮಲ್ಕೊಳ್ತೀವಿ, ಉದ್ದಕ್ ಮಲ್ಕೊಂಡಿದ್ರೆ ಉದ್ದಕ್ ಮಲ್ಗಿರೋ ನಾವು, ಹೆಂಗೋ ಅಡ್ಡಾದಿಡ್ಡಿ ಮಲ್ಕೊಂಡಿರೋ ನಾವು. ಈಗ ಮಡಚ್ಕೊಂಡ್ ಮಲ್ಕೊಂಡಿದ್ರೆ ಮಡಚ್ಕೊಂಡೇ ಮಲ್ಕೊಂಡಿರೋ ನಾವೇ. ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಆಕಾರದಲ್ಲಿ ಇದಾನಷ್ಟೇ. ಅದೇ ತರ ಒಂದೇ ನೀರು ಬೇರೆ ಬೇರೆ ಆಕಾರದಲ್ಲಿ ಕಾಣ್ತಾ ಇದೆ. ಅದೇ ತರ ಒಬ್ಬನೇ ಪರಮಾತ್ಮ, ಅವನು ಸತ್ಯನೂ ಹೌದು, ಜ್ಞಾನನೂ ಹೌದು, ಅನಂತನೂ ಹೌದು, ಎಲ್ಲವೂ ಒಂದೇ. ಅದೇ ಬೇರೆ ಬೇರೆ ಶಬ್ದದಿಂದ ಕರೆಯೋದಷ್ಟೇ. ಆದ್ರೆ ಇದನ್ನ ಮಾಡ್ಬೇಕಾದ್ರೂ ಆಯಾಯ ವಸ್ತುಗಳಲ್ಲಿ ಒಂದು ವಿಶೇಷ ಒಪ್ಲೇಬೇಕು. ಆ ವಿಶೇಷ ಇಲ್ಲದೆ ಹೋದ್ರೆ ಇದೆಲ್ಲ ಒಪ್ಲಿಕ್ ಬರೋದಿಲ್ಲ. ಹಾಗಾಗಿ ನೀವು ಒಪ್ಲೇಬೇಕು. ಅದನ್ನ ಏನಂದ್ರೆ, ನಾವು ಅದ್ವೈತ ಮತದವ್ರ ಮೇಲ್ ಮಾಡಿದ ಆಕ್ಷೇಪ ಇಷ್ಟು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ವಾಕ್ಯ ಅಲ್ಲಿ ಕೇಳೋಂತ 3 ಶಬ್ದ ಹೇಳ್ತಾ ಇರೋ ಅರ್ಥ ಒಂದೇ ಅಂತ ಆದ್ರೆ ಆಗ ಅದು ಪರ್ಯಾಯ ಶಬ್ದ ಆಗುತ್ತೆ. ಪರ್ಯಾಯ ಶಬ್ದವನ್ನ ಜೊತೆಗೆ ಬಳಸಬಾರದು ಅಂತ ಶಾಸ್ತ್ರದ ನಿಯಮ. ಅದು ನಿಮಗ್ ದೋಷ ಬಂತು ಅಂತ ಅವ್ರು ನಮಗ್ ಹೇಳ್ಬೋದು. ನೀವೇನ್ ಬಳಸಿದಿರಿ, ನಿಮ್ ಪ್ರಕಾರನೂ ಸತ್ಯ ಜ್ಞಾನ ಅನಂತ ಅಂದ್ರೆ ದೇವರು ಅಂತಾನೆ ಅರ್ಥ, ಏನ್ ಬೇರೆ ಅರ್ಥನ? ಸತ್ಯ ಅಂದ್ರೆ ದೇವರೇ, ಜ್ಞಾನ ಅನಂತ ಅವನೇ. ಆದ್ರೆ ನಾವು ವಿಶೇಷ ಅಂತ ಒಂದು ವಸ್ತು ಒಪ್ಪಿದೀವಿ. ಅದೇನ್ ಮಾಡುತ್ತೆ, ಭೇದ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಭೇದ ಇದೆ ಅನ್ನೋ ತರ ವ್ಯವಹಾರ ಮಾಡುತ್ತೆ, ಅದಕ್ಕೆ ಕಾರಣ ಆಗುತ್ತೆ. ಇಂಥ ವಿಶೇಷ ನೀವು ಒಪ್ಲಿಲ್ಲ, ನಾವ್ ಒಪ್ಪಿದೀವಿ, ನಾವೇನೋ ತಪ್ಪಿಸ್ಕೊಳ್ತೀವಿ ಉತ್ತರ ಹೇಳಿ, ನೀವೇನ್ ಮಾಡ್ತೀರಿ, ನಿಮಗೆ ಆ ಉತ್ತರವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದನ್ನ ಹೇಳ್ತಾರೆ. ಅದರಿಂದ ನೀವು ನಮಗೆ ಉತ್ತರವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವು ಒಪ್ಪುವಂತಹ ವಿಶೇಷವನ್ನ ಒಪ್ಲಿಲ್ಲ ಅಂತ. ಇಷ್ಟು ಆಕ್ಷೇಪ. ತಸ್ಯ ಕೊನೆಗೆ ಈ ಲೈನ್ ಬರೋಣ, ಈ ಪ್ಯಾರದ್ದು. ತಸ್ಯ ಅಪರ್ಯಾಯ ಶಬ್ದ ಪ್ರವೃತ್ತಿ ಹೇತುತಾಚ ಅನಯೈವ ಅರ್ಥಾಪತ್ಯ ಸಿದ್ಧ ತಥಾತ್ವೇನೈವ ತತ್ಕಲ್ಪನಾದಿತಿ. ಅಂದ್ರೆ ಅಭಿಪ್ರಾಯ ಇಷ್ಟು. ಅರ್ಥಾಪತ್ತಿ ಪ್ರಮಾಣ ಅಂತ ಒಂದು ಶಾಸ್ತ್ರದಲ್ಲಿ ಬರುತ್ತೆ. ಅರ್ಥಾಪತ್ತಿ ಪ್ರಮಾಣ ಬಗ್ಗೆ ವಿವರಣೆ ಹಿಂದೆ ಮಾಡಾಗಿದೆ ವಸ್ತುತಃ ಸಂಧ್ಯಾಧಿಕರಣದಲ್ಲಿ. ಈ ಅರ್ಥಾಪತ್ತಿ ಪ್ರಮಾಣದ ಈ ವಿವರಣೆ ಹೇಗಿದೆ ಅಂತಂದ್ರೆ, ಈ ಒಬ್ಬ ದೇವದತ್ತ ಅವನು ದಪ್ಪಗಿದ್ದಾನೆ, ದೇವದತ್ತ. ಆದ್ರೆ ಅವನು ಬೆಳಗ್ಗೆ ಹೊತ್ತು ಊಟ ಮಾಡೋದಿಲ್ಲ, ಆದ್ರೆ ಅವನು ದಪ್ಪಗಿದ್ದಾನೆ. ಇದು ಹೇಗ್ ಸಾಧ್ಯ ಆಯ್ತು ಅಂದ್ರೆ ಅದಕ್ಕೇನ್ ತುಂಬಾ ಸುಲಭ. ಬೆಳಗ್ಗೆ ತಾನೇ ಅವನು ಊಟ ಮಾಡ್ಲಿಲ್ಲ, ರಾತ್ರಿ ಚೆನ್ನಾಗಿ ತಿಂದಿದ್ದಾನೆ ಅಂತ ಅರ್ಥ ಅಷ್ಟೇ. ಅದನ್ನ ದಪ್ಪಗಿದ್ದಾನೆ ಅಂತ ಅಂದ್ರೆ ಏನಾಯ್ತು, ಒಬ್ಬ ವ್ಯಕ್ತಿ ದಪ್ಪಗಿದ್ದಾನೆ ಊಟ ಮಾಡೋದಿಲ್ಲ ಅಂದ್ರೆ ಯಾವಾಗ್ಲೂ ಊಟ ಮಾಡೋದಿಲ್ಲ ಅಂತೇನೆ ಹೇಳಿಲ್ಲ.
ದಿವಾ ಭುಂಜನ, ಬೆಳಗ್ಗಿನ ಹೊತ್ತಿನಲ್ಲಿ ಅವನು ಮಾಡಲ್ಲ ಅಂತ ಅಷ್ಟೇ ಹೇಳಿತ್ತು. ಹಾಗಾದ್ರೆ ಅದರಿಂದ ಏನ್ ಗೊತ್ತಾಯ್ತು? ಸಹಜವಾಗಿ ರಾತ್ರಿ ಭೋಜನ ಮಾಡ್ತಾನೆ ಅಂತ ಸಹಜವಾಗಿ ಗೊತ್ತಾಯ್ತು. ಇದನ್ನ ಅರ್ಥಾಪತ್ತಿ ಅಂತ ಕರಿತೀವಿ. ಕೆಲವುದೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕು ಅಂತಿಲ್ಲ, ಅದು ತಾನಾಗೆ ಗೊತ್ತಾಗುತ್ತೆ. ಅದೇ ತರಹನೇ ಇಲ್ಲೂ ಕೂಡ ಜೊತೆಗೆ ಸತ್ಯಜ್ಞಾನ ಅನಂತ ಅನ್ನೋ ಪದವನ್ನು ಬಳಸ್ಬಿಡಿದೀವಿ. ಆದ್ರೆ ವೇದ ವಾಕ್ಯದಲ್ಲಿ ಹೇಳಿದ್ದಾರೆ ಎಂದೆಂದಿಗೂ ಪರಮಾತ್ಮನ ರೂಪಗಳಿಗೂ ಪರಮಾತ್ಮನಿಗೂ ಭೇದ ಇಲ್ಲ ಅಂತ ಹೇಳ್ಬಿಡಿದ್ದಾರೆ. ಭೇದ ಇಲ್ಲ ಅಂತಾರೆ, ಜೊತೆಗೆ ಬಳಸ್ತಾರೆ. ಇದೆಲ್ಲ ನೋಡಿದ್ರೆ ಏನಂತ ಅರ್ಥ ಆಗತ್ತೆ? ಒಂದ್ ವಿಶೇಷ ಅಂತ ಒಂದು ಒಪ್ಲೇಬೇಕು ಅಂತ ಗೊತ್ತಾಗತ್ತೆ ಅಂತ. ಹೀಗೆ ಅವರ ಕೈಲಿ ಒಪ್ಸಿ ಸತ್ಯಂ ನಾನಮನಂತಂ ಬ್ರಹ್ಮ ಅನ್ನೋ ವೇದವಾಕ್ಯ ನೀವು ಸರಿಗ್ ಮಾಡ್ಬೇಕು ಅಂದ್ರೆ ನಾವು ಒಪ್ಪೋ ವಿಶೇಷ ನೀವು ಒಪ್ಕೊಳ್ಳಿ ಅಂತ ಇಲ್ಲಿವರೆಗೆ ನಿರೂಪಣೆನ ಮಾಡಿದ್ರು. ಇನ್ನು ಮುಂದಕ್ಕೆ ಅವ್ರು ಇದ್ರ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ. ಸುಮ್ನೆ ಅವ್ರೇನ್ ಬಿಡೋದಿಲ್ಲ, ಅವರು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ಇಲ್ಲ ನಾವು ಹೀಗೆ ಉತ್ತರ ಕೊಡ್ತೀವಿ ಅದಕ್ಕೆ ಅಂತ ಶುರು ಮಾಡ್ತಾರೆ. ಆ ಉತ್ತರ ಕೊಟ್ಟಿದ್ದಕ್ಕೂ ನಾವು ಮತ್ತೆ ಆಕ್ಷೇಪ ಮಾಡಿ ಅದು ಸರಿ ಇಲ್ಲ ಅಂತ ಮತ್ತೆ ಮುಂದೆ ಒರೆಸ್ತಾ ಹೋಗ್ತಾರೆ ಚರ್ಚೆಯನ್ನ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.